ನಿಲ್ಲಿಸು ಮುಖಣ, ಸ್ವಲ್ಪ ನಿಲ್ಲಿಸು ಮುಖಣ. ತಡ್ರಿ ಕ್ಯಾಮ್ರಾ ತೋರಿ ಸರ್, ಕ್ಯಾಮ್ರಾ ತೋರಿ ಸರ್, ಕ್ಯಾಮ್ರಾ ತೋರಿ ಸರ್, ಸೈಲೆಂಟ್ ಆಗಿರಿ ಪ್ಲೀಸ್. ಆಗ್ತಾ ಇದ್ರು ಅವರಿಗೆ ಉಡ್ಡು ಬರುತ್ತೆ ಏನು ನಾವು ಸಹಾಯ ಮಾಡೋಕ್ಕಾಗ ಅನುಕೂಲ ಮಾಡೋಕ್ಕಾಗಲಿ ಖಂಡಿತ ನಾವು ಮಾಡ್ತೀವಿ. ಇಲ್ಲ, ಅದರ ಬಗ್ಗೆ ನಾನು ಮುಖ್ಯಮಂತ್ರಿಗಳು ಮಾತಾಡ್ಕೊಂಡು ಅದನ್ನು ಒಂದು ಬೇರೆ ನಿರ್ಧಾರವನ್ನು ತಗೊಳ್ತೀವಿ. ಜಮೀರ್ ಅವರಿಗೆ ಮೋಜು ಮಸ್ತಿ ಮಾಡ್ಲಿಕ್ಕೆ ಅವಕಾಶ ಇರ್ತದೆ, ಬರ್ತಾರೆ ಹೋಗ್ತಾರೆ. ಅದನ್ನು ನಾವು ಸುಮ್ಮನೆ ಏನೋ ಮಾತಾಡಿದ್ರೆ ಖಂಡಿತ ಅವರು ಕೂಡ ಬರ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಸಂಪರ್ಕದಲ್ಲೂ ಇದ್ದಾರೆ, ಅವ್ರ ಫೋನಲ್ಲೂ ಕೂಡ ಮಾತನಾಡಿದ್ದಾರೆ. ಮತ್ತು ಶ್ರೀನಿವಾಸ ಜೊತೆ ಕೂಡ ಸಂಪರ್ಕಿದ್ದಾರೆ, ಫ್ಯಾಮಿಲಿಯ ಜೊತೆ ಕೂಡ ಫೋನಲ್ಲೆಲ್ಲ ಮಾತಾಡಿದ್ದಾರೆ. ಅದರಿಂದ ಅವರು ಕೂಡ ಏನು ಸಹಾಯ ಆಗುತ್ತೆ ವೈಯಕ್ತಿಕ ಕೂಡ ಮಾಡ್ತೀನಿ, ಪ್ಲಸ್ ಸರ್ಕಾರದಿಂದ ಅವ್ರು ಬೇರೆ ಏನೇನಾದರೂ ಅಗತ್ಯ ಏನು ನಾನು ಮಾಡಿಸ್ಕೊಡ್ತೀನಿ ಅಂತ ಜಮೀರ್ ಅವರು ಕೂಡ ಹೇಳಿದ್ದಾರೆ. ಅದರಿಂದ ನಾವು ಅದನ್ನು ಆರೋಗ್ಯ ಸಚಿವರಾಗಿ ಜನರಲ್ಲಿ ಅನುಮಾನ ಇದೆ, ಆತಂಕ ಇದೆ ನೋಡಿ. ಈಗಾಗಲೇ ಅದ್ರ ಬಗ್ಗೆ ನಾನು ಸಾಕಷ್ಟು ಹೇಳಿದ್ದೀನಿ, ಮತ್ತೆ ಅದು ಹೇಳಕ್ಕೆ ಹೋಗುದು. ಬಳ್ಳಾರಿ ಡಿಸ್ಟಿಕ್ ಎಲ್ಲ ಇಡೀ ರಾಜ್ಯದಂತ ಹೋಗಿದೆ, ಅದೇ ಮೆಡಿಸಿನ್ ಹೋಗಿದೆ. ನಾನು ಅದಕ್ಕೆ ಸುಮ್ಮನೆ ಇಲ್ಲೆಲ್ಲ ಹೇಳೋದಿಲ್ಲ, ಬಳ್ಳಾರಿಯಲ್ಲಿ ನಾನು ಮಾತಾಡ್ತೀನಿ. ಅಲ್ಲಿ ಮಾತಾಡ್ಬಿಟ್ಟು ಅಲ್ಲಿ ಏನೇನು ವಿಷಯಗಳಿದೆಲ್ಲ ಹೇಳ್ತೀನಿ. ಯಾಕಂದರೆ ಈಗಾಗಲೇ ಅದ್ರ ಬಗ್ಗೆ ಹೇಳಿದ್ದೀನಿ. ಈಗಂದರೆ ಈ ಥರ ಒಂದೇ ಸಲ ಎಕ್ಸಾಮು ಇಷ್ಟು ದಿವಸ ಎಲ್ಲ ಒಂದು ಸಾವು ಆಗಿರಲಿಲ್ಲ ಆಸ್ಪತ್ರೆ ಈ ಏಪ್ರಿಲಿಂದ ನವಂಬರ್ವರೆಗೂ. ಅದು ಆಗೋದಕ್ಕೆ ಏನು ಕಾರಣ ಅಂತೇಳಿ ನಮ್ಮ ತಂಡಗಳು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇನ್ನೊಂದು ಉನ್ನತ ಮಟ್ಟದ ತಂಡನೂ ಕೂಡ ಕಳಿಸ್ಬೇಕು ಅಂತ ಇದ್ದೀನಿ. ಯಾಕೆಂದರೆ ಇದು ನಮಗೆ ಇದು ವೈಜ್ಞಾನಿಕವಾಗಿ ಏನು ತೊಂದರೆ ಆಯಿತು, ವೈದ್ಯಕೀಯವಾಗಿ ಏನು ತೊಂದರೆ ಆಯಿತು, ಯಾಕಾಯಿತು, ಒಂದು ನಮ್ಮ ಸಂಶಯ ಹೆಚ್ಚಾಗಿ ಇರ್ತಕ್ಕಂಥದ್ದು ಇದ್ರ ಮೇಲೆ ಫಿಂಗರ್ ಲ್ಯಾಕ್ಟೇಟ್ ಮೇಲೆ. ಅದು ಇದೆಲ್ಲ ಸ್ಪಷ್ಟ ದೃಢೀಕರಣ ಆಗಬೇಕು ತಾನೆ, ಅವಾಗ ನಾವು ಎಲ್ಲ ಮುಂದಿನ ಕ್ರಮಗಳು ತಗೊಳ್ಳೋಕೆ ಸಾಧ್ಯ. ತಪ್ಪಾಗಿದೆ, ಅದು ಸರಿಪಡಿಸ್ಬೇಕು, ಅದನ್ನು ಕೂಡ ತಿಳ್ಕೊಳ್ಬೇಕು. ಪ್ರತಿಭಟನೆ ಮಾಡ್ತಾರೆ ಪಕ್ಷದವರು ಪ್ರತಿಭಟನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಅವ್ರು ಮಾಡಿಲ್ಲ. ಲೇಟ್ ಆಗಿದೆ, ಸರ್ಕಾರ ಇಷ್ಟೊತ್ತು ಇವಾಗ ಎಚ್ಚೆತ್ತುಕೊಂಡಿದೆ. ಯಾಕಂದ್ರೆ 5 ಜನ ಸಾವನ್ನಪ್ಪಿದ್ರು, ಇವಾಗ ನಾವು ಗೊತ್ತಾಗಿದ್ದ ತಕ್ಷಣ ನಾನು ಟೀಮ್ ಕಳಿಸ್ಕೊಟ್ಟೆ, ಈ ಥರ ಆಗ್ತಾ ಇದೆ ಹೇಳಿದ ತಕ್ಷಣ ಅವತ್ತೇ ನಾನು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವ್ರಿಗೆ ಹೇಳ್ಬಿಟ್ಟು ಒಂದು ಟೀಮನ್ನು ಕಳಿಸ್ಕೊಂಡು ಏನಾಗಿದೆ ತಿಳ್ಕೊಂಡು ಬಂದ್ರಿ, ಏನು ಸಡನ್ ಆಗಿ ಅವ್ರನ್ನ ಕಳಿಸ್ಕೊಟ್ರು. ಅವರು ಒಂದು ಬಂದು, ಯಾಕೆ ನಮಗೊಂದು ವರದಿ ಬೇಕಾಗಿತ್ತು, ಆ ವರದಿಯನ್ನು ಅವರು ಕೂಡ ಕೊಟ್ಟರು. ಆಮೇಲೆ ಇಲ್ಲಿಯ ನಮ್ಮ DHO ಮತ್ತು ಅವ್ರನ್ನೆಲ್ಲ ಬೆಂಗಳೂರು ಕೂಡ ಕರ್ಸ್ಕೊಂಡು ಮಾತಾಡೋದು, ಯಾಕಾಗಿದೆ ಏನಾಗಿದೆ. ಆಮೇಲೆ ನಮಗೆ ಸಂಶಯ ಬಂದು ಬಂದಿದೆ, ಅದ್ರ ಮೇಲೆ ಕ್ರಮ ತಗೊಳ್ಳೋದು ಎಲ್ಲ ನಾವು ಮಾಡ್ತಾ ಇದ್ದು. ಇದು ಆಗಿದ್ದು ಘಟನೆಗೂ ಇದು ಅದು ನಮ್ಗೆ ಗೊತ್ತಾಗಿದ್ದೀವಿ, ಬೇರೆಯವ್ರಿಗೆ ಗೊತ್ತಾಗಿಗಿಂತ ಮುಂಚೆನೇ ನಾವೇ ಅದನ್ನು ಇಶ್ಯೂ ತಗೊಂಡು ನಾವು ಇಲಾಖೆಯಿಂದ ನಾವು ಸ್ವಯಂ ಪ್ರೇರಣೆ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೋಸ್ಕರ ನಮ್ಮಲ್ಲಿ ಹೊಣೆಗಾರಿಕೆ ನಮ್ದಿದೆ, ಜವಾಬ್ದಾರಿ ನಮ್ದೇನೆ. ಅದ್ರ ಬಗ್ಗೆ ಎರಡು ಮಾತಿರ ಅದನ್ನು ನಾವು ಮಾಡ್ತೀವಿ. ಅಧಿವೇಶನ ಮುಂದೆ ಇಟ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಶ್ರೀರಾಮುಲು ಬೆಳಿಗ್ಗೆ. ನಾವೆಲ್ಲ ಇದ್ರ ಬಗ್ಗೆ ಸಭೆಗಳು ಮಾಡಿದ್ದೀವಿ, ಕರ್ಸ್ಕೊಂಡಿದ್ದೀವಿ, ತನಿಖೆ ಮಾಡಿಸಿದ್ದೀವಿ, ಸಸ್ಪೆಂಡ್ ಮಾಡಿದ್ದೀವಿ, ಕ್ರಮಗಳು ತಗೊಂಡಿದ್ದೀವಿ. ಸುಮ್ಮನೆ ಟಿವಿಗೋಸ್ಕರ ಇನ್ನೊಬ್ರಿಗೋಸ್ಕರ ನಾವು ಬಂದು ತೋರಿಸುವಂಥದ್ದೇನಲ್ಲ. ಅದಕ್ಕೋಸ್ಕರ ಬಂದಿಲ್ಲ, ಅವ್ರಿಗೆ ಹೇಳ್ತಾ ಇರೋದು ಮಾಧ್ಯಮಗೋಸ್ಕರ ಮಾಡ್ತಾ ನಿಜಾಂಶ ಗೊತ್ತಾಗಬೇಕು, ಯಾರು ತಪ್ಪು ಮಾಡಿದ್ರೆ ಅವ್ರನ್ನ ಕ್ರಮಗಳಾಗಬೇಕು ಮತ್ತು ಇದು ಮತ್ತೆ ಆಗಬಾರ್ದು. ಅದು ಮುಖ್ಯ ತಾನೆ. ನನ್ನ ಹೆಸರು ಬಂತು, ನಾನು ಬಂದು ಭೇಟಿ ಕೊಟ್ಟು ಹೋಗ್ಬಿಟ್ರೆ ಮುಗಿತಾ ಅಲ್ಲಿಗೆ ಅದಲ್ಲ. ನಮ್ಮ ಜವಾಬ್ದಾರಿ ಇದೆ, ನಮ್ಮ ಕರ್ತವ್ಯ ಇದೆ. ನಾನು ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡು ಹೇಳ್ತಾ ಇರುವಂಥದ್ದು.
ಅನ್ನುವಂಥದ್ದು ಇವತ್ತು ನಾವು ಅದನ್ನು ಬಂದು ನೋಡ್ತೀವಿ. ಮತ್ತು ಈಗಾಗಲೇ ನಾವು ಸಾಕಷ್ಟು ಇದ್ರ ಬಗ್ಗೆ ಕ್ರಮಗಳು ತೊಗೊಂಡಿದ್ದೀವಿ, ಕ್ರಮ ತಗೊಳ್ತಾ ಇದ್ದೀವಿ.